ಎಲ್ಲರಿಗೂ ನಮಸ್ತೆ. ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟುಡೇಸ್ ವಿಡಿಯೋ ರಿಲೇಟಿಂಗ್ ಟು ಗ್ರೇಡ್ 5th ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಹಸ್ತರೇಖೆ ಬದಲಿಸಿದ ಬಾಲಕ. ಹಸ್ತರೇಖೆ ಅಂದ್ರೆ ಏನು? ಎಜುಕೇಶನಲ್ ಲೈನ್, ಅದನ್ನು ಟರ್ನ್ ಮಾಡಿದಂತಹ ಬಾಲಕ ಹೇಗೆ, ಇದರ ಬಗ್ಗೆ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ವಶನ್ ಅಂಡ್ ಆನ್ಸರ್ ಬಗ್ಗೆ ನಿಮಗೆ ಹೇಳ್ತೇನೆ. ಐ ಆಮ್ ಎಕ್ಸ್ಪ್ಲೈನಿಂಗ್ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್. If you want more relating to grade 5th, you can check my playlist under the playlist name grade 5th Tili Kannada textbook related. Playlist name is grade 5th Tili Kannada textbook related. I am doing grade 5th first time, okay, like playlist I am doing like that question and answer everything doing first time. For other videos are all available on my playlist. You can check my playlist for everything. Yeah, 5ನೇ ಕ್ಲಾಸ್ ಇದು ನಾನು ಫಸ್ಟ್ ಮಾಡ್ತಿರೋದು. ಅಂದ್ರೆ ಬೇರೆ ಮಾಡಲಿಲ್ಲ, ಇದಕ್ಕಿಂತ ಪ್ರೀವಿಯಸ್ ನಾನು ಬೇರೆ ವಿಡಿಯೋಸ್ ಮಾಡಲಿಲ್ಲ ರಿಲೇಟಿಂಗ್ ಟು ಟೆಕ್ಸ್ಟ್ ಬುಕ್ ಮಾಡಲಿಲ್ಲ. ಎಸ್, ಗ್ರೇಡ್ 5th ತಿಳಿ ಕನ್ನಡ ಹಸ್ತರೇಖೆ ಬದಲಿಸಿದ ಬಾಲಕ, ನಿಮ್ಮ ಟೆಸ್ಟ್ ರಿಲೇಟೆಡ್ ಚಾಪ್ಟರ್ ಇದು. ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ಯಾವುದು? ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ತಕ್ಷಶಿಲೆ. ವಿಚ್ ವಾಸ್ ದ ಲಾರ್ಜೆಸ್ಟ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಇನ್ ಏನ್ಷಂಟ್ ಇಂಡಿಯಾ? ಪ್ರಾಚೀನ ಭಾರತ ಅಂದ್ರೆ ಏನ್ಷಂಟ್ ಇಂಡಿಯಾ ಅಂತ ಅರ್ಥ. ಯಾವುದು? ಸೇಮ್ ಯು ಹ್ಯಾವ್ ಟು ಕಾಪಿ ಇಟ್. ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ಇನ್ಸ್ಟೆಡ್ ಆಫ್ ಯಾವುದು? ಅಟ್ ದ ಆನ್ಸರ್ ತಕ್ಷಶಿಲೆ. ತಕ್ಷಶಿಲೆ. ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ವಿಚ್ ಯಾವುದು? ರಿಮೂವ್ ದ ಯಾವುದು ಇನ್ ದ ಆನ್ಸರ್. ತಕ್ಷಶಿಲೆ. ಪುಲಿಸ್ ಸ್ಟಾಪ್. ತಾಯಿ ದಕ್ಷಿ ಗುರುಗಳಲ್ಲಿ ಏನೆಂದು ಬೇಡಿಕೊಂಡಳು? ತಾಯಿ ದಕ್ಷಿ, ಓಕೆ, ಮದರ್ ಆಫ್ ದಟ್ ಬಾಯ್, ಓಕೆ, ತಾಯಿ ದಕ್ಷಿ, ಮದರ್ ದಕ್ಷಿ asked what was in the teacher. What was? ಏನೆಂದು means what was. ಏನೆಂದು ಬೇಡಿಕೊಂಡಳು? ತಾಯಿ ದಕ್ಷಿ, ಸೇಮ್ ಕಾಪಿ ಇಟ್, ಗುರುಗಳಲ್ಲಿ ಇನ್ಸ್ಟೆಡ್ ಆಫ್ ಏನೆಂದು ಅಟ್ ದ ಆನ್ಸರ್ ವಿದ್ಯೆ ಕಲಿಸುವಂತೆ. ವಿದ್ಯೆ ಕಲಿಸುವಂತೆ, ಸೇಮ್ ಕಾಪಿ ಇಟ್, ಬೇಡಿಕೊಂಡಳು. ಬೇಡಿಕೊಂಡಳು. ರಿಮೂವ್ ದ ಕ್ವಶನ್ ಮಾರ್ಕ್, ಆಡ್ ದ ಪುಲಿಸ್ ಸ್ಟಾಪ್. ತಾಯಿ ದಕ್ಷಿ ಗುರುಗಳಲ್ಲಿ ಏನೆಂದು ಬೇಡಿಕೊಂಡಳು? ವಾಟ್ ಶ್ರೀ ಆಸ್ಕ್ಡ್? ತಾಯಿ ದಕ್ಷಿ ಗುರುಗಳಲ್ಲಿ ವಿದ್ಯೆ ಕಲಿಸುವಂತೆ ಬೇಡಿಕೊಂಡಳು. ಟು ಟೀಚ್ ಎಜುಕೇಶನ್. ಮದರ್ ಆಸ್ಕ್ ಟು ದ ಟೀಚರ್ ಟು ಟೀಚ್ ಎಜುಕೇಶನ್ ಟು ದಟ್ ಮೈ ಚೈಲ್ಡ್, ಲೈಕ್ ದಟ್. ಗುರುಗಳು ಬಾಲಕನ ಕೈ ನೋಡಿ ಏನೆಂದು ಹೇಳಿದರು? ವಾಟ್ ಟೀಚರ್ ಲುಕ್ಡ್ ಅಟ್ ದ ಬಾಯ್ಸ್ ಹ್ಯಾಂಡ್ ಅಂಡ್ ಸೆಡ್. ಗುರುಗಳು ಬಾಲಕನ ಕೈಯನ್ನು ನೋಡಿ ಏನೆಂದು ಹೇಳಿದರು? ವಾಟ್? ಏನೆಂದು ಹೇಳಿದ್ರು? ದಟ್ ಟೀಚರ್ ವಾಟ್ ಹಿ ಟೋಲ್ಡ್? ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ. ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ. ವಿದ್ಯಾರೇಖೆ ಇಲ್ಲ. ವಿದ್ಯೆ ಹತ್ತುವುದಿಲ್ಲ. ವಿದ್ಯೆ ಹತ್ತುವುದಿಲ್ಲ. ಹತ್ತುವುದಿಲ್ಲ. ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ, ವಿದ್ಯೆ ಹತ್ತುವುದಿಲ್ಲ ಎಂದು ಹೇಳಿದರು ಆರ್ ಎಂದರು. ಮೀನ್ಸ್ he does not have a educational line in his hand and will not get an education.
ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ, ವಿದ್ಯೆ ಹತ್ತುವುದಿಲ್ಲ ಎಂದರು. ಫೋರ್ತ್ ಒನ್, ಬಾಲಕನು ಕೈಯಲ್ಲಿ ವಿದ್ಯಾರೇಖೆಯನ್ನು ಯಾವುದರಿಂದ ಮೂಡಿಸಿಕೊಂಡನು? ವಾಟ್ ಡಿಡ್ ದ ಬಾಯ್ ಯೂಸ್ ಟು ಡ್ರಾ ದ ಎಜುಕೇಶನಲ್ ಲೈನ್ ಆನ್ ಹಿಸ್ ಹ್ಯಾಂಡ್? ಯಾವುದ್ರಲ್ಲಿ ಮೂಡಿಸ್ಕೊಂಡು? He is using the pebbles rock, like pebbles rock, very sharp, like a sharp rock. He used to make his educational line in his hand. He used what? Very sharp rock, pebbles. ಬಾಲಕನು, ಸೇಮ್ ಕಾಪಿ ಇಟ್. ಬಾಲಕನು ಕೈಯಲ್ಲಿ ವಿದ್ಯಾರೇಖೆಯನ್ನು ಯಾವುದರಿಂದ ರಿಮೂವ್ ಇಟ್? ವಾಟ್ ಡಿಡ್ ಹಿ ಯೂಸ್ಡ್? ಯಾವುದರಿಂದ? ಯು ಹ್ಯಾವ್ ಟು ರಿಮೂವ್ ಅಂಡ್ ಆಡ್ ದ ಆನ್ಸರ್. ಬೆಣಚು ಕಲ್ಲಿನಿಂದ. ವೆರಿ ವೆರಿ ಕಲ್ಲಿನಿಂದ, ಬೆಣಚು ಕಲ್ಲಿನಿಂದ ಮೂಡಿಸಿಕೊಂಡನು. ರಿಮೂವ್ ದ ಕ್ವಶನ್ ಮಾರ್ಕ್, ಆಡ್ ದ ಫುಲ್ ಸ್ಟಾಪ್. ಬಾಲಕನು ಕೈಯಲ್ಲಿ ವಿದ್ಯಾರೇಖೆಯನ್ನು ಬೆಣಚು ಕಲ್ಲಿನಿಂದ ಮೂಡಿಸಿಕೊಂಡನು. ಲೈಕ್ ಹಿ ಯೂಸ್ಡ್ ದ ಪೆಬಲ್ಸ್ ರಾಕ್, ಲೈಕ್ ಶಾರ್ಪ್ ರಾಕ್, and used to draw the educational line on his hand. ಪಾಣಿನಿಯ ಗುರುವಿನ ಹೆಸರೇನು? What is the name of Panini's teacher? What is the name? ಪಾಣಿನಿಯ ಗುರುವಿನ ಹೆಸರು, ಪಾಣಿನಿಯ ಗುರುವಿನ ಹೆಸರು ಉಪಪರ್ವ. ಹೆಸರು ಉಪಪರ್ವ. ಪರ್ವ, ರ ಪ್ರೊನೌನ್ಸಿಯೇಷನ್. ವಾ after that ಅರ್ಕ ಒತ್ತು. ಸೊ ಬಿಫೋರ್ ದ ಕ್ಯಾರೆಕ್ಟರ್ ಯು ಹ್ಯಾವ್ ಟು ಪ್ರೊನೌನ್ಸ್ ರ. ಉಪಪರ್ವ. ಪಾಣಿನಿಯ ಗುರುವಿನ ಹೆಸರು ಉಪಪರ್ವ. ಪಾಣಿನಿಯು ಯಾವ ಭಾಷೆಯಲ್ಲಿ ವ್ಯಾಕರಣ ರಚಿಸಿದ್ದಾನೆ? ಇನ್ ವಿಚ್ ಲ್ಯಾಂಗ್ವೇಜ್ ಡಿಡ್ ಪಾಣಿನಿ ರೈಟ್ ಗ್ರಾಮರ್ or written grammar? Which language? ಸಂಸ್ಕೃತ್. ಸಂಸ್ಕೃತ. ಪಾಣಿನಿಯು, instead of ಯಾವ add the answer ಸಂಸ್ಕೃತ. ka and r consonant. ಸಂಸ್ಕೃತ ಭಾಷೆಯಲ್ಲಿ ವ್ಯಾಕರಣ ರಚಿಸಿದಾನೆ. Remove the question mark, add the full stop. Which language? Sanskrit. In which language did Panini written grammar? Panini written the grammar in the like language Sanskrit language. Okay. Yes. For other videos you can check my playlist. If you want spoken Kannada category also, you can check my playlist under the playlist name Spoken Kannada. Thank you for watching. Subscribe, please share it maximum.